ನಮಸ್ಕಾರ ರೀ ಎಲ್ಲರೂ ಹ್ಯಾಂಗಿದ್ದೀರಿ. ವಿಕೀಸ್ ಕಿಚನ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ನಿಮ್ಮ ಎದುರ ಇವತ್ತು ಚಟ್ನಿ ಪುಡಿ ರೆಸಿಪಿ ತೊಗೊಂಡು ಬಂದೀವಿ ನೋಡ್ರಿ. ಚಟ್ನಿ ಪುಡಿ ಮಾಡ್ಲಿಕ್ಕೆ ದಪ್ಪನ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಕೊಬ್ಬರಿ, ಹುಣಸೆ ಹಣ್ಣು, ಹವೇಜ, ಒಣಮೆಣಸಿನ್ಕಾಯಿ, ಹಿಂಗ, ಬೆಲ್ಲ ಮತ್ತು ಕರಿಬೇವು, ಜೀರಿಗೆ, ಹಿಂಗೆ ನೀವು ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಂದ್ರೆ ಚಟ್ನಿ ಪುಡಿಗೆ ಆ್ಯಡ್ನೂ ಮಾಡ್ಕೋಬಹುದು. ಚಟ್ನಿ ಪುಡಿ ಮಾಡ್ಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡ್ರೈ ರೋಸ್ಟ್ ನೋಡ್ರಿ. ಎಷ್ಟು ಚಂದ ಎಷ್ಟು ಕಮ್ಮಗೆ ಇಲ್ಲಿ ಪದಾರ್ಥಗಳು ಹುರ್ಕೋತೀವಿ ಅಷ್ಟೇ ಚಂದ ಚಟ್ನಿ ಪುಡಿ ಬಾಳ್ಕಿನೂ ಬರ್ತದೆ ಮತ್ತು ಟೇಸ್ಟ್ನೂ ಆಗ್ತದೆ. ಮೊದಲು ಕಡಲೆಬೇಳೆಗೆ ಹಿಂಗೆ ಚಂದ ಕಮ್ಮಗೆ ಹುರ್ಕೋಬೇಕು. ಈ ಬಣ್ಣ ಬರತ್ತನ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚಂದ ಹುರ್ಕೋಬೇಕು ನೋಡ್ರಿ. ಅದು ಆದಮೇಲೆ ಹುಣಸೆಹಣ್ಣು ಸಹಿತ ನಾವು ಬಿಸಿ ಮಾಡೇ ತೊಗೊಳ್ಬೇಕು. ಆಮೇಲೆ ಶೇಂಗಾನು ಚಂದ ಕೆಂಪಗೆ ಹುರಿದು ಅದರ ಸಿಪ್ಪಿ ತೆಗೆದು ಚಟ್ನಿ ಪುಡಿಗೆ ಸೇರಿಸ್ಕೋಬೇಕು ನೋಡ್ರಿ. ಹಿಂಗೆ ಒಂದೊಂದೇ ಪದಾರ್ಥಗಳು ಹುರಿದು ತೊಗೊಳ್ಬೇಕು, ಎಲ್ಲ ಸೇರಿ ಒಮ್ಮೆಲಿಗೆ ಹುರ್ಕೋಬಾರ್ದು. ಆಮೇಲೆ ನಾ ಕೊಬ್ಬರಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದೀನಿ. ಯಾಕಪ್ಪ ಅಂದ್ರೆ ಒಳಗಿನ ತನ ಚಂದ ಅವು ಕೆಂಪಗೆ ಆಗ್ತವ ಅಂಥೇಳಿ ಹಿಂಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ಚಟ್ನಿ ಪುಡಿನೂ ಸ್ವಲ್ಪ ಹಿಂಗೆ ಅಂಟ್ಕೊಳ್ತದ. ಆಮೇಲೆ ಹವೇಜ್ ಆಪ್ಷನಲ್ ಅದ ನೋಡ್ರಿ. ಹವೇಜ್ ಯಾರಿಗಾರೆ ಹಾಕೋಬೇಕಂದ್ರೆ ಹಾಕೋಬೋದು, ಸೇರಲಿಲ್ಲ ಅಂದ್ರೆ ಸ್ಕಿಪ್ನು ಮಾಡ್ಬೋದು. ಹವೇಜ್ ಆದಮೇಲೆ ಜೀರಿಗೆ ಮತ್ತು ಕರಿಬೇವು ಕೆಲವರಿಗೆ ಸೇರಂಗಿಲ್ಲ, ಕರಿಬೇವು ಹಾಕೋಬಹುದು, ಇಲ್ಲಾಂದ್ರಿಲ್ಲ. ಆದ್ರೆ ಕರಿಬೇವು ಹಾಕೋ ಮುಂದೆ ಏನಪ್ಪ ಅಂದ್ರೆ ಚಂದ ಅದಕ್ಕೆ ಎಣ್ಣೆ ಹಾಕಿ ಹುರ್ಕೊಂಡು ಅದು ಡ್ರೈ ಆದಮೇಲೆ ಕುರುಕುರು ಆದಮೇಲೆ ನಾವು ಚಟ್ನಿ ಪುಡಿಗೆ ಸೇರಿಸ್ಕೋಬೇಕು. ಇಲ್ಲಪ್ಪ ಅಂದ್ರೆ ಅದು ಚಟ್ನಿ ಪುಡಿ ಕೆಡ್ಲಿಕ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಚಟ್ನಿ ಪುಡಿ ಕೆಡಬಾರ್ದು ಅಂದ್ರೆ ಚಂದ ಹುರ್ಕೋಬೇಕು. ಆಮೇಲೆ ನಾನು ಬೆಲ್ಲ ಸಹಿತ ಇದಕ್ಕೆ ಸೇರಿಸ್ಕೊಂಡಿನಿ. ಕೊನೆಗೆ ಹಿಂಗೆ, ಉಪ್ಪು ಮತ್ತು ಒಣಮೆಣ್ಸಿನ್ಕಾಯಿ, ಗುಂಟೂರು ಮತ್ತು ಬ್ಯಾಡಗಿ ಎರಡು ಇರ್ತಾವೆ. ನೀವು ಯಾವ್ದು ಖಾರ ಬೇಕಂದ್ರೆ ಗುಂಟೂರು ಹಾಕೋಬೇಕು, ಮೀಡಿಯಮ್ ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಚಂದ ಕುರುಕುರು ಆಗ್ಬೇಕಂದ್ರೆ ಹಿಂಗೆ ಕೈ ಹಿಡಿದ್ರೆ ಮೆಣಸಿನ್ಕಾಯಿ ಮುರಿಬೇಕು. ಹಂಗೆ ಹಾಕ್ಕೊಂಡು ಮಿಕ್ಸಿಗೋ ಅಥವಾ ಮಷಿನ್ಗೋ ಕೊಟ್ರೆ ಬಿಸಿ ಬಿಸಿ ಚಪಾತಿ ಅಥವಾ ನಾಷ್ಟಾ ಜೊತೆಗೆ ಚಟ್ನಿ ಪುಡಿ ಮಸ್ತ್ ಇರ್ತದೆ ನೋಡಿ.